ಎಚ್.ಡಿ. ದೇವೇಗೌಡರ ತವರೂರಲ್ಲಿ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದಳಪತಿಗಳ ಭದ್ರಕೋಟೆಯಲ್ಲಿಂದು ಕಾಂಗ್ರೆಸ್ ರಣಕಹಳಿಯನ್ನು ಮೊಳಗಿಸಲಿದ್ದು 10 ಗಂಟೆಗೆ ಆರಂಭವಾಗುತ್ತೆ ಜನ ಕಲ್ಯಾಣ ಸಮಾವೇಶ. ಲಕ್ಷ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡಿ ದಳಪತಿಗಳಿಗೆ ಅವರ ಭದ್ರಕೋಟೆಯಲ್ಲೇ ಅವರ ತವರೂರಲ್ಲೇ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಕಲಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಲ್ಲಿ ಆರಂಭವಾಗುತ್ತೆ ಸಮಾವೇಶ. ಎಲ್ಲ ಸಿದ್ಧತೆಯೂ ಕೂಡ ನಡೆದಿದೆ. ಹಾಸನದ ಎಸ್.ಎಂ. ಕೃಷ್ಣ ಬಡಾವಣೆಯಲ್ಲಿ ಇನ್ನು ಕೆಲ ಹೊತ್ತಲ್ಲೇ ಆರಂಭವಾಗುತ್ತೆ ಸಮಾವೇಶ. ಹಾಸನದಲ್ಲಿಂದು ಶಕ್ತಿ ಪ್ರದರ್ಶನ ಯಶಸ್ವಿ ಕಾರ್ಯಕ್ರಮಕ್ಕೆ ಕಲಿಗಳು ಕಾರ್ಯವ್ಯೂಹವನ್ನ ಹೆಣೆದದ್ದು. ಮುಂಬರುವಂತಹ ಸ್ಥಳೀಯ ಚುನಾವಣೆಗಳ ಒಂದು ಮುನ್ನೋಟ ಆಗಿರತ್ತಿದು ಅಂತ ಹೇಳಿದ್ರು. ಸ್ಥಳೀಯ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ, ಹಾಸನವನ್ನ ಪಡ್ಕೊಳ್ಬೇಕು ಅಂದ್ರೆ ಲೋಕ ಸಮಾವೇಶವನ್ನೇ ಮಾಡಬೇಕು. ಈಗ ಸಮಾವೇಶ ಬಂದೇ ಬಿಡ್ತು. 10 ಗಂಟೆಗೆ ಸಮಾವೇಶ ನಡೆಯುತ್ತೆ. ಕಾದ್ ನೋಡ್ಬೇಕು ಯಾವ ರೀತಿ ಅಬ್ಬರಿಸ್ತಾರೆ ಅಂತ. ದಳಪತಿಗಳ ಭದ್ರಕೋಟೆಯಲ್ಲೇ ರಣಕಹಳೆಯನ್ನ ಮೊಳಗಿಸೋದಿಕ್ಕೆ ಸಿದ್ಧವಾಗಿದ್ದಾರೆ. ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣವನ್ನ ಗೆದ್ದ ರೀತಿನೇ ಹಾಸನವನ್ನ ಕೂಡ ನಾವು ಗೆಲ್ಲಬೇಕು, ಅಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನೋ ಮಾಹಿತಿ. 10 ಗಂಟೆಗೆ ಅಂತ ಹೇಳಿದ್ರು. ಈಗ 11:30ಕ್ಕೆ ಉದ್ಘಾಟನೆ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ. ಹಳೆ ಮೈಸೂರು ಕಬ್ಜಾಕ್ಕೆ ಹಾಸನದಿಂದಲೇ ರಣಕಹಳೆಯನ್ನ ಮೊಳಗಿಸಲಿದ್ದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದ್ದು, ಹಾಸನದ ಸುತ್ತಲೂ ಕೂಡ ಕಟೌಟ್ಗಳು ರಾರಾಜಿಸ್ತಾ ಇದೆ. ಟಕ್ಕರ್ ಕೊಡಬೇಕು ಅಂತ ಹೇಳಿ ಗ್ಯಾರಂಟಿ ಸರ್ಕಾರದ ನಾಯಕರುಗಳ ಕಟೌಟ್ಗಳೇ ಅಲ್ಲಿ ರಾರಾಜಿಸ್ತಾ ಇದೆ. ಇನ್ನೇನು ಕೆಲ ಹೊತ್ತಲ್ಲೇ ಆರಂಭವಾಗುತ್ತೆ ಸಮಾವೇಶ. ಸಿದ್ದರಾಮಯೋತ್ಸವ 2.0 ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಎಲ್ಲೋ ಅದು ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಳ್ತು. ಇದೀಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಮಾವೇಶಕ್ಕಾಗಿ. ಬೆಳಗ್ಗೆ 11:30ಕ್ಕೆ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ಉದ್ಘಾಟನೆಯಾಗುತ್ತೆ ಜೆಡಿಎಸ್ನ ಭದ್ರಕೋಟದಲ್ಲಿ. ಶೋಷಿತ ವರ್ಗ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಿ ಫ್ಲೆಕ್ಸ್ಗಳು ನೋಡ್ಬೋದು ನೀವು, ರಾರಾಜಿಸ್ತಾ ಇದೆ ಇಡೀ ಹಾಸನದ ತುಂಬೆಲ್ಲ. ಎಲ್ಲ ಮೈತ್ರಿಗೆ ಟಕ್ಕರ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇವತ್ತು ಲಕ್ಷ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಜನರನ್ನ ಕರೆಸುವ ನಿರೀಕ್ಷೆ ಇದೆ. ಜನರು ಬರ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಕೆಲವೇ ಹೊತ್ತಲ್ಲಿ ಆರಂಭವಾಗುತ್ತೆ ಸ್ವಾಭಿಮಾನಿ ಜನ ಕಲ್ಯಾಣ ಸಮಾವೇಶ. ಸ್ವಾಭಿಮಾನಿ ಸಮಾವೇಶವ ಅಥವಾ ಜನಕಲ್ಯಾಣ ಸಮಾವೇಶನ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಒಂದಷ್ಟು ಗೊಂದಲ ಇತ್ತು. ಯಾಕಂದ್ರೆ ಮೊದ್ಲು ಇದು ಸಿದ್ದರಾಮೋತ್ಸವ 2.0 ಅಂತಲೇ ಆಗಿತ್ತು. ಆದ್ರೆ ಈಗ ಸ್ವಾಭಿಮಾನಿ ಸಮಾವೇಶನ ಅಥವಾ ಜನ ಕಲ್ಯಾಣ ಸಮಾವೇಶನ, ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಸಮಾವೇಶನ, ಗೊಂದಲದ ಗೂಡಿ ಸಮಾವೇಶ. ಒಕ್ಕಲಿಗ ಪ್ರಾಬಲ್ಯದ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಸಿದ್ಧವಾಗಿದೆ. ವೇದಿಕೆ ಸಜ್ಜಾಗಿದೆ.
ಹಾಸನದಲ್ಲಿ ಮಾಡ್ತಾ ಇರೋ ಈ ಸಮಾವೇಶ ಪ್ಲಸ್ ಮೈನಸ್ ಆಗುತ್ತಾ? ಸಿದ್ದರಾಮಯ್ಯ ಅವರ ಆಪ್ತರಿಗಿದು ಅಸಮಾಧಾನಕ್ಕೆ ಕಾರಣ ಆಗಿ ಹೋಗತ್ತಾ? ಯಾಕಂದ್ರೆ ಅವರೆಲ್ಲ ಸಿದ್ದರಾಮೋತ್ಸವ 2.0ಗೆ ಸಜ್ಜಾಗಿದ್ರು, ಬಟ್ ಬೇರೆನೆ ಆಗೋಯ್ತಲ್ಲ. ಅಸಮಾಧಾನ ಅಂತೂ ಖಂಡಿತ ಇರುತ್ತೆ. ಯಾಕಂದ್ರೆ ಈ ಒಂದು ಸಮಾವೇಶಕ್ಕೆ ಬನ್ನಿ ಅಂತ ಹೇಳಿ ಡಿಸಿಎಂ ಆಪ್ತರೆಲ್ಲರೂ ಕೂಡ ಪೋಸ್ಟ್ ಮಾಡಿದ್ರೆ ಸಿಎಂ ಆಪ್ತರು ಸೈಲೆಂಟ್ ಆಗಿದ್ರು. ಇವತ್ತು ನಡೆಯುತ್ತೆ ಸಮಾವೇಶ ಯಾರಿಗೆ ವರವಾಗತ್ತೆ, ಯಾರ ಪಾಲಿಗಿದು ಶಾಪ ಆಗತ್ತೆ ಅಂತ. ಪ್ಲಸ್ ಮೈನಸ್ ಆಗುತ್ತಾ? ಅವ್ರು ಅಂದ್ಕೊಂಡಿರೋದು ಸಾಧನೆ ಮಾಡಲಿಕ್ಕೆ ಆಗತ್ತಾ? ಸ್ಥಳೀಯ ಚುನಾವಣೆಗಳ ಹತ್ತಿರದಲ್ಲಿದೆ, ಯಾವಾಗ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸ್ಥಳೀಯ ಚುನಾವಣೆಗಳಿಗೆ ಇದೆಲ್ಲ ಒಂದು ಮೆಟ್ಟಿಲು. ಅದರಲ್ಲೂ ಹಳೆ ಮೈಸೂರು ಭಾಗ, ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸೇ ಇದೆ, ಇಲ್ಲ ಅಂತಿಲ್ಲ. ಬಟ್ ಹಾಸನವನ್ನ ಕೂಡ ವಶಪಡಿಸಿಕೊಂಡ್ರೆ ಎಲ್ಲೋ ದಳಪತಿಗಳನ್ನ ಬಗ್ಬಡಿಬಹುದು ಅನ್ನುವಂತಹ ಪ್ಲಾನ್. ಅವರ ಹಾರಾಟನೆಲ್ಲ ಕಟ್ ಮಾಡಿಬಿಡಬಹುದು. ಕುಮಾರಸ್ವಾಮಿ ಅವರು ಈಗಾಗಲೇ ನಾವು ನೋಡಿದ್ವಿ, ಚನ್ನಪಟ್ಟಣದಲ್ಲಿ ಮಗನ ನಿಲ್ಲಿಸಿದಾಗ ಅವರ ರಾಜಾರೋಷದ ವರ್ತನೆಗಳು, ಅವ್ರ ಮಾತುಗಳು, ಟಕ್ಕರ್ ಎಲ್ಲ ಯಾವ ತರ ಇತ್ತು, ಸೋತ ಬಳಿಕ ಏನಾಯ್ತು ಅಂತ. ಸೊ ಈಗ ಮತ್ತೊಮ್ಮೆ ಸಜ್ಜಾಗಿದ್ದಾರೆ ಟಕ್ಕರ್ ಕೊಡ್ಲಿಕ್ಕೆ. ಯಶಸ್ವಿ ಕಾರ್ಯಕ್ರಮಕ್ಕೆ ಏನೇನು ಉದ್ಘಾಟನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಡಿಸಿಎಂ ಹೋಗಿ ಸ್ಥಳ ಪರಿಶೀಲನೆ ಎಲ್ಲ ಮಾಡ್ಕೊಂಡು ಬಂದಿದ್ರು. ಎಷ್ಟು ಜನರನ್ನು ಸೇರಿಸಬೇಕು, ಏನು ಎತ್ತ, ಎಲ್ಲ ವಿಚಾರಗಳು ಕೂಡ ಹಾಸನದ ಅರಸೀಕೆರೆ ರಸ್ತೆಯಲ್ಲಿರೋ